ಒಂದಾನೊಂದು ಕಾಲದಲ್ಲಿ ನಂದಗಿರಿ ಎಂಬ ಸ್ಥಳವಿತ್ತು. ಈ ಸ್ಥಳದಲ್ಲಿ ನಂದರಾಯ ಎಂಬ ರಾಜನು ಆಳುತ್ತಿದ್ದನು. ಈತನು ದುಷ್ಟನು, ಪ್ರಜಾಪೀಡಿತನೂ ಆಗಿದ್ದನು. ಒಮ್ಮೆ ದೇವಾಂಗ ವಂಶದ ರಂಗದಾಸನು ಒಂದು ವಸ್ತ್ರವನ್ನು ನೇಯ್ದು ತಿರುಪತಿ ತಿಮ್ಮಪ್ಪನಿಗೆ ಅದನ್ನು ಅರ್ಪಿಸುವ ಹರಕೆ ಹೊತ್ತಿರುತ್ತಾನೆ. ತಾನು ನೇಯ್ದ ಇತರ ವಸ್ತ್ರಗಳನ್ನು ಮಾರುತ್ತಾ ನಂದರಾಯನ ಆಸ್ಥಾನಕ್ಕೂ ಬರುತ್ತಾನೆ. ನಂದರಾಯನು ಹರಕೆಗಾಗಿ ನೇಯ್ದ ವಸ್ತ್ರವನ್ನು ಕಂಡು ಆಕರ್ಷಿತನಾಗಿ ಆ ವಸ್ತ್ರವನ್ನು ಬಲವಂತವಾಗಿ ಪಡೆದು ಚರ್ಮದಿಂದ ಮುದ್ರಿಸಿದ ನಾಣ್ಯಗಳನ್ನು ಕೊಟ್ಟು ದೂಡುತ್ತಾನೆ. ವಿಧಿ ಇಲ್ಲದ ರಂಗದಾಸ ಅರಮನೆಯಿಂದ ಹೊರ ನಡೆದು ಕಷ್ಟದಿಂದ ಯಾತ್ರೆ ಹೊರಟು ತಿರುಪತಿಯನ್ನು ಸೇರಿ ತಿಮ್ಮಪ್ಪನ ದರ್ಶನ ಪಡೆಯುತ್ತಾನೆ. ನಂದರಾಜನು ನೀಡಿದ್ದು ಚರ್ಮದ ನಾಣ್ಯಗಳೆಂದು ತಿಳಿಯದೆ ರಂಗದಾಸ ತಿಮ್ಮಪ್ಪನ ಹುಂಡಿಗೆ ಅರ್ಪಿಸುತ್ತಾನೆ. ಆಗ ಶ್ರೀ ಸ್ವಾಮಿ ಕೋಪಗೊಂಡು ನರಸಿಂಹನ ಅವತಾರ ತಾಳಿ ರಂಗದಾಸನ ಹರಕೆಗೆ ಭಂಗ ತಂದ ನಂದರಾಜನನ್ನು ದಯಿಸಲು ತಿರುಪತಿಯಿಂದ ಕೃಷ್ಣಾಚಲಕ್ಕೆ ಬರುತ್ತಾನೆ. ಕೃಷ್ಣಾಚಲದಿಂದ ಎದುರಿನಲ್ಲಿಯೇ ಕಾಣುವ ನಂದನಗರಿಯನ್ನು ತನ್ನ ತೀಕ್ಷ್ಣ ದೃಷ್ಟಿಯಿಂದ ನೋಡುತ್ತಾನೆ. ಸ್ವಾಮಿಯ ನೋಟಕ್ಕೆ ಇಡೀ ನಂದನಗರಿಯು ಕ್ಷಣ ಮಾತ್ರದಲ್ಲಿ ಬೆಂಕಿಯಲ್ಲಿ ಧ್ವಂಸವಾಗುತ್ತದೆ. ಅದೇ ನಗರದಲ್ಲಿದ್ದ ಓರ್ವ ಬಾಣಂತಿ